ರಘುಮೂರ್ತಿ ನಮ್ಮ ನಾಯಕರು, ಅವರೇ ನಮ್ಮ ಶಾಸಕರು. ಗಂಡು ಮೆಟ್ಟಿದ ಸಿರಿನಾಡು ಚಳ್ಳಕೆರೆ, ಜನಪ್ರಿಯ ನಮ್ಮ ಶಾಸಕರು ರಘುಮೂರ್ತಿ. ಹಿರಿಯ ಉದ್ಯಮಿ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರುದ್ರನಾಯಕ್ ಹೃತ್ಪೂರ್ವಕ ಶುಭಾಶಯ ಕೋರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರಿಗೆ ಹಿರಿಯ ಉದ್ಯಮಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರುದ್ರನಾಯಕ್ ಅವರು ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸುಮಾರು 3 ದಶಕಗಳ ಬಳಿಕ ಚಳ್ಳಕೆರೆ ಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರೆತಿರುವುದು ಕ್ಷೇತ್ರದ ಜನತೆಗೆ ಸಂತಸದ ವಿಷಯವಾಗಿದೆ. ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿರುವ ಟಿ ರಘುಮೂರ್ತಿ ಅವರು ಇದೀಗ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಅಭಿವೃದ್ಧಿಯಲ್ಲಿಯೂ ಮಹತ್ವದ ಪಾತ್ರ ವಹಿಸಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಭದ್ರಾ ಮೇಲ್ಕಂಡೆ ಯೋಜನೆಯನ್ನು ಶೀಘ್ರ ಜಾರಿಗೆ ತಂದು ರೈತರು, ಬಡವರು ಹಾಗೂ ಜನಸಾಮಾನ್ಯರಿಗೆ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸಚಿವರು ಕ್ರಮ ಕೈಗೊಳ್ಳಲಿದ್ದಾರೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಬರಪೀಡಿತ ಪ್ರದೇಶ ಎಂಬ ಅಣೆಪಟ್ಟಿಯಿಂದ ಮುಕ್ತಿ ದೊರಕಿಸಿ ಸಮೃದ್ಧಿಯ ನಾಡನ್ನಾಗಿ ರೂಪಿಸುವ ದಿಸೆಯಲ್ಲಿ ಸಚಿವರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿದ್ದಾರೆ. ನಮಸ್ಕಾರ ಸರ್, ತಮ್ಮ ಹೆಸರು? ರುದ್ರನಾಯಕ್ ಅಂತ. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸಕರಾಗಿದ್ದರು. ಹಲವಾರು ದಿನ ಎಷ್ಟೋ ಜನ ನಮ್ಮ ಚಳ್ಳಕೆರೆ ಪ್ರತಿನಿಧಿಗಳು ಏನನ್ನ ಒಂದು ಮಾಡಿ ನಮಗೆ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಎಷ್ಟೋ ಜನ ಹೇಳಿದ್ರು. ಇವಾಗ ಸಿಕ್ಕಿದೆಯಲ್ಲ, ಇದಕ್ಕೇನು ಹೇಳ್ತೀವಿ ಸರ್? ಇವಾಗ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು. ಮೇಲ್ದಂಡೆ ವಿಷಯದ ಬಗ್ಗೆ, ತಾಲೂಕು ಬಗ್ಗೆ ಅವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ರೋಡ್ ಬಗ್ಗೆ ಇಂಜಿನಿಯರಿಂಗ್ ಕಾಲೇಜ್ ತಂದರೆ ರೋಡ್ಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಚೆಕ್ ಡ್ಯಾಮ್ಗಳೆಲ್ಲ ಹಾಕಿದ್ದಾರೆ ಅವರು. ನಾನು ಹಿಂದೆನೂ ಅವರಿಗೆ ಮಿನಿಸ್ಟ್ರಿ ಸಿಕ್ತಂತ ಹೇಳಿದ್ದೆ. ನಾನು ಮಾರ್ಚ್ ತಿಂಗಳಿಗೆ ಹೋಟ್ಲಾಗೆ ಸಿಕ್ಕಿದ್ರೆ ಅದ ಮಾಡ್ಬೋದು ಅನ್ನೋ ಅಭಿಪ್ರಾಯದಿಂದ ನಾವು ಹೇಳಿರ್ತೀವಿ. ಎಲ್ಲನೂ ಇಂಪ್ರೂವ್ಮೆಂಟ್ ಆಗಿದೆ ಸದ್ಯಕ್ಕೆ. ಸರ್, ಚಳ್ಳಕೆರೆಯಲ್ಲಿ ಏನೇನೆಲ್ಲ ಅಭಿವೃದ್ಧಿ ಆಗಿದೆ ಸರ್? ಚಳ್ಳಕೆರೆಗೆ ರೋಡ್ಗಳೆಲ್ಲ ಇಂಪ್ರೂವ್ಮೆಂಟ್ ಆಗೈತೆ. ಇಂಜಿನಿಯರಿಂಗ್ ಕಾಲೇಜೆಲ್ಲ ಮಾಡಿದ್ದಾರೆ. ಮತ್ತು ವಾಲ್ಮೀಕಿ ನಿಗಮದಾಗ ನಮ್ಗೆ ಅಜ್ಜಿಮೂರು ರೋಡ್ನಾಗೆ ಕಲ್ಯಾಣ ಮಂಟಪಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ದುರ್ಗದ ರೋಡಾಗೆ ಕುರುಬರಿಗೂ ಕೊಟ್ಟಿದ್ದಾರೆ. SC ST ಭವನಕ್ಕೂ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಅವ್ರು ಇಲ್ಲ ಅಂತ ಇದ್ದದಕ್ಕೆ ಇಲ್ಲ ನಿಮಗೆಲ್ಲ. ಸರ್, ಈಗ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಏನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರ? ಅದು ಸಚಿವ ಸ್ಥಾನ ಸಿಕ್ಕಿರೋದು ನಮ್ಮ ಎಸ್ ಟಿ ಜನಾಂಗಕ್ಕೆ ಅದು ಒಳ್ಳೆಯ ಅಭಿಪ್ರಾಯ ಐತೆ. ಒಳ್ಳೆಯ ಕೆಲಸ ಮಾಡಲಿ. ಇವು ಹಿಂಗೆ ಭದ್ರದಂಡ ಯೋಜನೆ ನಮ್ಮ ಚಿತ್ರದುರ್ಗ ತಂದು ನಮ್ಮ ಚಿತ್ರದುರ್ಗ ಪೂರ್ತಿಗೆ ಅದನ್ನು ಯೋಜನೆ ಅನುಷ್ಠಾನ ಮಾಡಬೇಕಾಗಿ ನಾವೆಲ್ಲರೂ ನಮ್ಮ ಸಂಘದಿಂದ ಎಲ್ಲರೂ ಕೇಳ್ಕೊಳ್ತೀವಿ. ಧನ್ಯವಾದ. ಕರ್ನಾಟಕ ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಟಿ ರಘುಮೂರ್ತಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಹಿರಿಯ ಉದ್ಯಮಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರುದ್ರನಾಯಕ್ ತಿಳಿಸಿದ್ದಾರೆ.